ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನೋಡಿ, ಅಂದರೆ ಇದು ಸಾಸಿವೆ ಗಿಡ ಅಂತ ನಮ್ಮ ತೋಟದಲ್ಲಿ ಒಂದೆರಡು ಗಿಡ ಇತ್ತು. ಅದನ್ನು ಇವಾಗ ಕಿತ್ಕೊಂಡ್ಬಂದಿದ್ದೀವಿ. ಸ್ವಲ್ಪ ಬಿಸಿಲಿಗೆ ಒಣಗಲಿ ಅಂದ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೆ. ಸಾಯಂಕಾಲ ಅತ್ತೆ ಕ್ಲೀನ್ ಮಾಡ್ತೀನಿ, ಸ್ವಲ್ಪ ಒಣಗಲಿ ಚೆನ್ನಾಗಿ ಅಂದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ. ಸೋನಿಗೂ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ನಮ್ಮ ಮನೆಯವರು ಟಾನಿಕ್‌ನ ಕುಡಿಸ್ತಾ ಇದ್ರು. ನಾನು ಕುಡ್ಸಕ್ಕೆ ಹೋದ್ರೆ ಕುಡಿಯಲ್ಲ, ಸುಮ್ಮನೆ ಹಠ ಮಾಡ್ತಾಳೆ. ಅದೇ ಅವರಪ್ಪ ಕುಡಿಸಿದ್ರೆ ಕುಡ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅವರೇ ಕುಡಿಸ್ತಾ ಇದ್ರು. ಹಾಗೆ ಇವತ್ತು ಹಲಸಿನ ಹಣ್ಣು ಕೂನ ಕಿತ್ಕೊಂಡ್ಬಂದಿದ್ರು. ಹಾಗಾಗಿ ಸಾಂಬಾರು ಮಾಡೋಣ ಅಂದರೆ ಒಂದು ನೈಟೇ ಇದನ್ನ ಮೇಲ್ಗಡೆ ಇರೋದೆಲ್ಲ ತೆಗೆದ್ಬಿಟ್ಟು ಒಂದು ನೈಟ್ ಇಕ್ಕಿದ್ರೆ ಹಾಲೆಲ್ಲ ಬತ್ತೋಗುತ್ತೆ. ಹಾಗಾಗಿ ಇವತ್ತೇ ಅದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಮೇಲ್ಗಡೆ ಹಲಸಿನ ಹಣ್ಣು ಸಿಪ್ಪೆನ. ಹಾಗಾಗಿ ಅದನ್ನ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕೈ ಅಂತೂ ಹುಷಾರಾಗಿ ಇರಬೇಕು. ನಮ್ಮ ಮನೆಯವ್ರಿಗೆ ಹೇಳಿದೆ ಅದು ಇದು ಮಾಡ್ಕೊಡಿ ಅಂತ. ಟೈಮ್ ಇಲ್ಲ ಇರು ಅಂತ ಹೇಳ್ತಾಯಿದ್ರು. ಮತ್ತು ಅವ್ರಿಗೇನು ಫೋರ್ಸ್ ಮಾಡೋದು ಅಂದ್ಬಿಟ್ಟು ನಾನೇ ಇವಾಗ ಕ್ಲೀನ್ ಮಾಡೋಣ, ಮೇಲ್ಗಡೆ ಇರೋದನ್ನ ತೆಗಿಯೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನಾನು ಮತ್ತು ಸೋನಿ ಇಬ್ಬರು ಕೂಡ. ಲಸು ಇದ್ದಿದ್ರೆ ಅವ್ನು ಮಚ್ಚೆಲ್ಲ ಕೀಳಿತು, ನಾನೇ ಕಟ್ ಮಾಡ್ತೀನಿ ಕೊಡು ಅಂತ ಬರ್ತಿದ್ದ. ಹಾಗೆ ಅವನು ಸ್ವಲ್ಪ ಅಂಗಡಿ ಹತ್ರ ಹೋಗ್ಬಿಟ್ಟಿದ್ದ. ಹಾಗಾಗಿ ಅವ್ನು ಬರೋಷ್ಟರಲ್ಲಿ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಬ್ಬರು ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಬೇಗನೆ ಅಂದರೆ ತೆಗಿಯೋಕ್ಕಾಗಲ್ಲ, ಇದು ಸಿಪ್ಪೆ ಸ್ವಲ್ಪ ಕಷ್ಟ ಅನಿಸುತ್ತಾ ಇರುತ್ತೆ. ಅಂದರೆ ಫಸ್ಟ್ ಟೈಮ್ ನಾನು ಇದನ್ನು ಇದು ಮಾಡ್ತಿರೋದು, ಸಿಪ್ಪೆ ತೆಗಿತಾ ಇರೋದು ಹಲಸಿನ ಹಣ್ಣು ಮುಸ್ಕಿಂದು. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಆಗಿರ್ಬೋದು, ಕಬಾಬು, ಆ ಥರ ಎಲ್ಲ ಐಟಮ್ಸು ತುಂಬ ಮಾಡ್ತಾರೆ ಇದರಲ್ಲಿ. ನಾವು ಕಬಾಬ್ ಹಿಂದೆ ಮಾಡಿದ್ವು, ತುಂಬ ಚೆನ್ನಾಗಿತ್ತು. ಈ ಸತಿ ಸಾಂಬಾರು ಮಾಡೋಣ, ಅದರಲ್ಲಿ ಸ್ವಲ್ಪ ಇಳಿಸೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಮಾವ ಇದ್ದಿದ್ರೆ ಬೇಗ ಇದು ಮಾಡಿಕೊಟ್ಬಿಡ್ತಿದ್ರು. ಇದು ತಂದು 2-3 ದಿವಸ ಆಯಿತು, ಹಾಗೆ ಸುಮ್ಮನೆ ಬಿದ್ದಿತ್ತು. ಅಂದರೆ ನನಗೂ ಕೂಡ ಕೇಳ್ತಿದ್ದೆ ಕೊಚ್ಕೊಂಡು ಕೊಡ್ರಿ ಅಂತ. ಅವ್ರು ಕೊಡ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೆ. ಇವ್ರು ಕೊಚ್ಕೊಂಡು ಕೊಡೋಲ್ಲ, ಟೈಮ್ ಇಲ್ಲ ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ನಾನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಹಲಸಿನ ಹಣ್ಣಿಂದು ಒಂದು ಅರ್ಧ ಗಂಟೆ ಆಯಿತು. ಎಡಿಟ್ ಮಾಡಿರೋದಕ್ಕೆ ಸ್ವಲ್ಪ ಹೊತ್ತು ಕಾಣಿಸ್ತಾ ಇದೆ, ಆದರೆ ಕರೆಕ್ಟಾಗಿ ಅರ್ಧ ಗಂಟೆ ಆಯಿತು. ಒಂದು ಸತಿ ಇದು ಮಾಡಿದ್ರೆ ಅದು ಬರ್ತಾ ಇಲ್ಲ. 2-3 ಅದು ಈ ಥರ ಕೊಚ್ಕೊಂಡು ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗೆದುಕೊಂಡು ಬಂದೆ. ಅಷ್ಟರಲ್ಲಿ ಹಸು ಕೂಡ ಅಲ್ಲಿಂದ ಕಿರ್ಚ್ಕೊಂಡು ಬರ್ತಾ ಇದ್ದ. ಅಷ್ಟರಲ್ಲಿ ಫಾಸ್ಟಾಗಿ ತೆಗಿಯೋಣ ಅಂತ ಹೋದೆ, ಆದರೂ ಕೂಡ ಕೈಗೆ ಸ್ವಲ್ಪ ಬಿದ್ದೇ ಬಿಡ್ತು. ಎಷ್ಟೇ ಹುಷಾರಾಗಿದ್ರೂ ಕೂಡ ಈ ಥರ ಆಗಿಬಿಡುತ್ತೆ. ಇದು ನಾಳೆ ಏನಾರ ಮಾಡ್ತೀವಿ ಅಂದರೆ ಇವತ್ತು ನೈಟೇ ಇದನ್ನು ಕ್ಲೀನ್ ಮಾಡಿ ಇಟ್ಬಿಡಬೇಕು. ಅದರಲ್ಲಿ ಹಾಲು ಇರುತ್ತಲ್ಲ, ಆ ಹಾಲೆಲ್ಲ ಅಂಟು ಅಂತೀವಿ, ಕೆಲವರು ಹಾಲು ಅಂತಾರೆ. ಅಂಟಿರುತ್ತಲ್ಲ ಅದನ್ನೆಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ನೈಟೇ ಕ್ಲೀನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಸಾಂಬಾರನ್ನ ಮಾಡ್ಕೋಬೋದು. ನೋಡಿ ಈ ಥರ ಹಚ್ಚಿದ್ದೀನಿ. ಮಿನಿಮಮ್ ಅಂದರೆ ಅರ್ಧ ಗಂಟೆ ಆಯಿತು. ಇವನು ಬಂದು ಅಷ್ಟೇ ರೋಸೆ ಬಿಟ್ಟ. ಅಂದರೆ ಸ್ವಲ್ಪ ಇನ್ನೊಂದಿತ್ತು, ಅಷ್ಟರಲ್ಲಿ ಬಂದ್ಬಿಟ್ಟು ಇವಾಗ ಫೋನ್ ಕೊಡು, ಕೊಡು, ನಾನು ನೋಡ್ತೀನಿ ಅಂತ ಸುಮ್ಮನೆ ತರಲೆ ಮಾಡ್ತಿದ್ದ. ಅವನ್ನ ಎತ್ಕೊಂಡು ಮುದ್ದಾಡಿದ್ರು ಕೂಡ ಅವ್ನು ಸುಮ್ಮನೆ ಇರ್ತಿರ್ಲಿಲ್ಲ. ಹಾಗೆ ಇವತ್ತು ಮನೆಯಲ್ಲಿ ಒಂದು ಬಂದಿತ್ತು, ಅಂದರೆ ಸ್ವಲ್ಪ ತಿಂದಿದ್ರು, ಸ್ವಲ್ಪ ಹಾಗೆ ಇತ್ತು. ಅದ್ರದ್ದು ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂದ್ಬಿಟ್ಟು ಜಾಮೂನ್ನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಜಾಮೂನ್ ಪೌಡರ್ನ ತರೋದೇ ಬೇಡ, ಅಷ್ಟು ನೀಟಾಗಿ ಬರುತ್ತೆ ಜಾಮೂನ್ ಕೂಡ. ನಾನು ಇದು ತುಂಬ ಸತಿ ಮಾಡಿದ್ದೀನಿ. ಈ ನಡುವೆ ಸ್ವಲ್ಪ ಕಮ್ಮಿ ಆಗ್ತಿತ್ತು, ಅಂದರೆ ಮಕ್ಕಳು ಬ್ರೆಡ್ ಅವರೇ ಹಾಗೆ ತಿಂದ್ಕೊಂಡ್ಬಿಡ್ತಿದ್ರು ಕಾಫಿಲಾಗಿರ್ಬೋದು, ಟೀಲಿ. ಹಾಗಾಗಿ ಈ ಸತಿ ಉಳಿದಿತ್ತು, ಸುಮ್ಮನೆ ಇರ್ರಿ ತಿನ್ಬೇಡ್ರಿ, ಜಾಮೂನ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಉಳಿಸ್ಕೊಂಡಿದ್ದೆ. ನೋಡಿ ಇವಾಗ ಈ ಥರ ತೆಗೆದ್ಬಿಟ್ಟು ಪೀಸು ಅದನ್ನು ಇವಾಗ ಸೈಡಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬ್ರೆಡ್ದು ಕೂಡ ಬಂದಿರುತ್ತಲ್ಲ ಅದನ್ನು ಸೈಡಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾಕ್ ಇದ್ದರೆ ಸಾಕು, ಮನೆಯವರೆಲ್ಲರೂ ಒಂದು ಟೈಮು ಜಾಮೂನ್ನ ತಿನ್ಬೋದು. ಈ ಸೈಡಲ್ಲಿ ಇದೆಯಲ್ಲ ಆ ಪೀಸ್ನ ನಾವು ಕೂಡ ತಿನ್ಬೋದು, ಇಲ್ಲಾಂದರೆ ತಿನ್ನಲ್ಲ ಅಂದರೆ ಮೇಕೆ ಮರಿಗಳಿಗೆ, ಹಸುಗಳಿಗೆ ಹಾಕ್ಬಿಡ್ಬೋದು. ಅಂದರೆ ಯಾರೂ ತಿನ್ನಲ್ಲ, ನಾವು ಮೇಕೆ ಮರಿಗೆ ಕೊಟ್ಬಿಡ್ತೀವಿ. ಅಂದರೆ ಬ್ರೆಡ್ ತಿಂತಾರೆ ಇವರು, ಸೈಡಲ್ಲಿ ಇರೋದೆಲ್ಲ ನಾವು ತಿನ್ನಲ್ಲ ಅಂತ ಇದು ಮಾಡ್ತಾರೆ. ಹಾಗಾಗಿ ಮೇಕೆ ಮರಿಗೋ ಕುರಿ ಮರಿ ಕೊಟ್ಟರೆ ಅವು ಕೂಡ ತಿನ್ಕೊಂಡ್ಬಿಡ್ತವೆ. ನೋಡಿ ಈ ಥರ ಸೈಡಲ್ಲಿ ನೀಟಾಗಿ ತೆಗಿತಾ ಇದ್ದೀನಿ. ಅದು ಕೈಯಿಂದನೂ ಕೂಡ ತೆಗಿಬೋದು. ಕೈಯಿಂದ ಒಂದೊಂದೇ ತೆಗಿಯೋ ಬದಲು ಚಾಕುವಿನಿಂದ ಒಂದೇ ಸತಿ ಈ ಥರ ಇಟ್ಬಿಟ್ಟು ತೆಗೆದ್ರೆ ಟೈಮು ಕೂಡ ಫಾಸ್ಟ್, ಅಂದರೆ ವೇಸ್ಟ್ ಆಗೋಲ್ಲ, ಫಾಸ್ಟಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಚಾಕುವಿಂದನೇ ತೆಗೆದೀನಿ. ಅಂದರೆ ಕೈಯಲ್ಲಿ ತೆಗೆದ್ರೆ ಅದು ಸರಿಯಾಗಿ ನೀಟಾಗಿ ಬರೋಲ್ಲ, ಸ್ವಲ್ಪ ಜಾಸ್ತಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಚಾಕುವಿನಿಂದನೇ, ಅಂದರೆ ಒಂದು 4-5 ಬ್ರೆಡ್ನ ತೊಗೊಂಡು ಈ ಥರ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈ ಥರ ಸೈಡಲ್ಲಿ ಇರೋದೆಲ್ಲ ತಗೊಂಡಿದ್ದೀನಿ. ಇದು ನಾವು ಹೇಗೆ ಜಾಮೂನ್ ಪೌಡ್ರ್ ತಂದು ಮಾಡ್ತೀವೋ ಅದೇ ಥರ ಬರುತ್ತೆ. ಅಂದರೆ ಸ್ವಲ್ಪ ಅಂದರೆ ಬನ್ನು ಹಳೇದಿದ್ರೆ, ಅಂದರೆ ತುಂಬ ದಿವಸದಿದ್ದರೆ ಬರಲ್ಲ. ಅಂದರೆ ಫ್ರೆಶ್ ಆಗಿದ್ದು ಅಂದರೆ ಬೆನ್ನು ಫ್ರೆಶ್ ಆಗಿದ್ದರೆ ನೀಟಾಗಿ ಬರುತ್ತೆ. ಸ್ವಲ್ಪ ಹುಳಿಯಾಗಿ ಬನ್ನೆಲ್ಲ ಇದಾಗಿದ್ರೆ ಖಂಡಿತವಾಗ್ಲೂ ಜಾಮೂನ್ ಬರಲ್ಲ. ಅವಾಗ ಬೈಕೋಬೇಡಿ, ಇವಕ್ಕ ಜಾಮೂನಲ್ಲಿ ತೋರಿಸಿದ್ರು. ಅಂದರೆ ನಾನು ಕೂಡ 2 ಸತಿ ಮಾಡಿದ್ದೆ. ಅಂದರೆ ಬ್ರೆನ್ನು ಚೆನ್ನಾಗಿರಲಿಲ್ಲ. ಅವಾಗ ಒಡ್ಕೊಬಿಡೋದು, ಎಣ್ಣೆಲಿ ಆ ಥರ ಕರೆದ್ಬಿಡೋದು, ಆ ಥರ ಆಗಿರುತ್ತೆ. ಚೆನ್ನಾಗಿರೋ ತಂದು ಮಾಡಿದ್ರೆ ಬೇಗನೆ ಮಾಡ್ಬೋದು, ಮತ್ತು ತುಂಬ ಚೆನ್ನಾಗಿರುತ್ತೆ ಜಾಮೂನ್ ಪೌಡ್ರಲ್ಲಿ ಮಾಡಿರೋ ಥರ. ಫಸ್ಟು ಬನ್ ಚೆನ್ನಾಗಿರಬೇಕು. ಜಾಸ್ತಿ ದಿನದ ಬನ್ ಆಗಿದ್ರೆ ಅದು ನೀಟಾಗಿ ಬರಲ್ಲ. ನೋಡಿ ಇವಾಗ
ಅಂದರೆ ಸೈಡಲ್ಲಿ ಇರೋದೆಲ್ಲ ನಾನು ತಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಕೈಯಿಂದನೇ ನಾನು ಪುಡಿ ಮಾಡ್ತಾಯಿದ್ದೀನಿ ನೋಡಿ. ಕೆಲವರು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾರೆ, ನಾನು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಲಿ ಮಾಡಿದ್ರೆ ಬೇಗ ಆಗುತ್ತೆ, ಆದರೆ ನಾನು ಮಿಕ್ಸಿ ಜಾರ್ ಅದನ್ನೇನು ಇವಾಗ ಅದನ್ನು ತೊಳಿಬೇಕಾಗುತ್ತೆ ಅಂದ್ಬಿಟ್ಟು ಕೈಯಲ್ಲೇ ಇದು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕೈಯಲ್ಲೇ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಗಂಟು ಒಂದು ಕೂಡ ಗಂಟುಗಳು ಅಂದರೆ ಬೆನ್ನು ಅಗಲವಾಗಿರುತ್ತಲ್ಲ ಅದು ಇರಬಾರ್ದು, ಪೂರ್ತಿ ಹಿಟ್ಟಿನಂಗೆ ಚೆನ್ನಾಗಿ ಅದು ಪುಡಿ ಆಗಬೇಕು ನೋಡಿ. ಈ ಥರ ಪುಡಿ ಮಾಡಿ ಒಂಚೂರು ಕೂಡ ಇದು ಮಾಡ್ಕೋಬಾರ್ದು. ಹಾಗೆ ಇವಾಗ ಚೆನ್ನಾಗಿ ಪುಡಿಯಾಗಿದೆ. ಇದಕ್ಕೆ ಒಂದು ಗ್ಲಾಸಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲನ್ನ ತಣ್ಣಗೆ ಹಾಕ್ಬೋದು, ಅಂದರೆ ಬಿಸಿ ಮಾಡಿ ತಣ್ಣಗಿರೋ ಹಾಲನ್ನ ಹಾಕಿ ನಾನು ಅಂದರೆ ಬೆಳಗ್ಗೆನೇ ಬಿಸಿ ಮಾಡಿದ್ದೆ ಆ ಹಾಲನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದೇ ಸತಿನ ಹಾಲನ್ನ ಹಾಕೋದ್ರಿಂದ ಅದು ಅಷ್ಟು ಇದಾಗಲ್ಲ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಈ ಥರ ಅಂದರೆ ಬನ್ನು ಸ್ವಲ್ಪ ಇದಾಗಿಬಿಟ್ರೆ, ಸ್ವಲ್ಪ ತೆಳುವಾಗಿಬಿಟ್ರೆ ಅದು ಇದಾಗಲ್ಲ. ಅಂದರೆ ನಾವು ಚಪಾತಿ ಮಾಡ್ತೀವಲ್ಲ ಆ ಹದಕ್ಕೆ ನೀಟಾಗಿ ಕಲಿಸ್ಕೊಬೇಕು. ಎಷ್ಟು ಕಲಿಸ್ತೀವೋ ಅಷ್ಟು ಜಾಮೂನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಅಂದರೆ ಕೆಲವರು ತುಪ್ಪನ ಯೂಸ್ ಮಾಡ್ತಾರೆ, ನಾನು ತುಪ್ಪ ಎಣ್ಣೆ ಯಾವುದು ಕೂಡ ಯೂಸ್ ಮಾಡ್ತಿಲ್ಲ. ಬೇಕಾದರೆ ಎಣ್ಣೆ ಲಾಸ್ಟಿಗೆ ಉಂಡೆ ಕಟ್ಟಬೇಕಾದ್ರೆ ಹಾಕ್ಕೋಬೋದು. ನಾನು ಬರೀ ಹಾಲು ಹಾಕ್ಕೊಂಡು ತುಂಬ ಚೆನ್ನಾಗಿ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನಾವು ಚಪಾತಿಗೆ ಹೇಗೆ ನಾದ್ತೀವೋ ಹಾಗೆ ನಾದಿದ್ರೆ ಅದು ಕೂಡ ಸಾಫ್ಟಾಗಿ ಬರುತ್ತೆ, ಅಷ್ಟೊಂದು ಕ್ರಾಕ್ಗಳು ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಜಾಮೂನ್ನ ತಂದು ಮಾಡೋದು ಬದಲು ಈ ಥರ ಮನೆಯಲ್ಲೇ, ಅಂದರೆ ಯಾರೂ ತಿಂದೇನೆ ಉಳಿದಿದ್ರೆ ಬ್ರೆಡ್ಡು, ನಾವು ಆರಾಮಾಗಿ ಈ ಥರ ಹೊಸ ಹೊಸ ರೆಸಿಪಿನ ಮಾಡ್ಕೋಬೋದು. ಅಂದರೆ ಇದೇನು ಹೊಸ ರೆಸಿಪಿ ಅಲ್ಲ, ಆದರೆ ಹಳೆ ರೆಸಿಪಿನೇ. ಆದರೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದಾಗಲಿಂದ ಮಾಡಿರಲಿಲ್ಲ. ಇದು ನಾನು ಲಾಗ್ ನೋಡೋರಿಗೆ ಹೊಸ ರೆಸಿಪಿನೇ ಅನ್ಬೋದು ನೋಡಿ. ಈ ಥರ ಒಂದು ಚಿಕ್ಕ ಉಂಡೆ ಥರ ಆಗಿದೆ. ಇವಾಗ ಸ್ವಲ್ಪ ಉಂಡೆ ಕಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ತೊಗೊತಾ ಇದ್ದೀನಿ. ಬನ್ನಲ್ಲಿ ಒಂದೊಂದು ಸ್ವಲ್ಪ ಅದು ಡ್ರೈ ಫ್ರೂಟ್ಸ್ ಥರ ಇರುತ್ತಲ್ಲ ಅದನ್ನೆಲ್ಲ ತೆಗ್ದಾಕ್ಬಿಡಿ. ಅದು ಬನ್ನ ತೆಗಿಬೇಕಾದ್ರೇ, ಅಂದರೆ ಕಟ್ ಮಾಡಬೇಕಾದ್ರೇ ತೆಗೆದಿದ್ದೀನಿ, ಆದರೂ ಕೂಡ ಒಂದೊಂದು ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅದು ಕೈಗೆ ಸಿಕ್ಕ ತಕ್ಷಣ ಅದನ್ನ ತೆಗೆದ್ಬಿಟ್ಟು ಆ ಕಡೆ ಇಟ್ಬಿಟ್ಟು ಇವಾಗ ಉಂಡೆನ ಕಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆದರೂ ಕೊಟ್ಕೋಬೋದು, ತುಪ್ಪನ ಹಾಕ್ಕೊಂಡು ಆದರೂ ಉಂಡೆನ ಕಟ್ಕೋಬೋದು. ಆದರೆ ನಾನು ಸ್ವಲ್ಪ ಎಣ್ಣೆನೇ ಬಳಸ್ತಾ ಇದ್ದೀನಿ. ತುಪ್ಪನ ಮನೆಯಲ್ಲಿ ಸ್ವಲ್ಪ ತಿನ್ನೋರು ಕಮ್ಮಿನೇ, ಹಾಗಾಗಿ ತುಪ್ಪ ಏನು ಹಾಕ್ಕೊತಾ ಇಲ್ಲ ನೋಡಿ. ಈ ಥರ ಈ ಸೈಜ್ಗೆ ನಾನು ಉಂಡೆನ ಕಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ಉಂಡೆ ಕೂಡ ಸ್ವಲ್ಪ ಎಣ್ಣೆ ಸಹಾಯದಿಂದ ಕಟ್ಕೊತಾ ಇದ್ದೀನಿ. ಕೆಲವರು ಕೂಡ ಹಾಗೇ ಕಟ್ಕೊತಾರೆ, ನಿಮ್ಮ ಇಷ್ಟ, ನೀವು ಎಣ್ಣೆಲಾದರೂ ಹಾಕ್ಕೋಬೋದು, ತುಪ್ಪ ಇಲ್ಲ ಹಾಗೆ ಕಟ್ಕೊತೀವಿ ಅಂದರೆ ಹಾಗೇ ಕಟ್ಕೋಬೋದು ನೋಡಿ. ಈ ಥರ ರೌಂಡ್ಗೆ ನೀಟಾಗಿ ಉಂಡೆನ ಕಟ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಜಾಮೂನ್ ಪೌಡ್ರ್ ಇದ್ರೇ ಅದನ್ನೇ ಕಾಯಬೇಕು ಅಂತ ಇಲ್ಲ, ಮನೆಯಲ್ಲಿ ಬನ್ ಇದ್ದರೂ ಕೂಡ ಇದರಲ್ಲೂ ಕೂಡ ಇವಾಗ ನಾವು ಜಾಮೂನ್ನ ಮಾಡ್ಕೋಬೋದು. ಅಂದರೆ ಎಷ್ಟೋ ಹೊಸ ಹೊಸ ರೆಸಿಪಿ ಇದೆ, ಅದು ನಮಗೆ ಗೊತ್ತಿರೋದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಇದು ನಾನು ತುಂಬ ಸತಿ ಮಾಡಿದ್ದೀನಿ. ಅಂದರೆ ಸೋನಿ ಬಾಣ್ತನ ಟೈಮ್ ಆಗಿರ್ಬೋದು, ಲಸು ಬಾಣ್ತನ ಟೈಮಲ್ಲಿ ಅವಾಗೆಲ್ಲ ಬರೋರೆಲ್ಲ ನೆಂಟರೆಲ್ಲ ಬನ್ನೇ ತರೋರಲ್ಲ, ಹಾಗಾಗಿ ಎಷ್ಟು ಬನ್ನು ಕಾಫಿ ಟೀಯಲ್ಲಿ ಕುಡಿಯೋಕ್ಕಾಗುತ್ತೆ. ಹಾಗಾಗಿ ನಾನು ಅವಾಗಲೆಲ್ಲ ಜಾಸ್ತಿ ಇದ್ದರೆ ಈ ಥರ ಜಾಮೂನ್ನ ಮಾಡ್ಕೊಂಡು ತಿನ್ನೋದು ಆ ಥರ ಮಾಡ್ತಾಯಿದ್ವು. ಹಾಗೆ ಇವಾಗ ಉಂಡೆ ಎಲ್ಲ ಕಟ್ಟಾಯಿತು. ಇವಾಗ ಒಂದು ಪಾತ್ರೆಗೆ 2-3 ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅಂದರೆ ನನಗೆ ಜಾಸ್ತಿ ಸ್ವೀಟ್ ಏನು ಇಷ್ಟ ಆಗಲ್ಲ, ಹಾಗಾಗಿ ಮಕ್ಳಿಗೂ ಜಾಸ್ತಿ ಸ್ವೀಟ್ ಕೊಡಬಾರ್ದು ಅಂತ 2.5 ಕಪ್ಪಷ್ಟು ಸಕ್ಕರೆನ ತೊಗೊಂಡು ಇವಾಗ ಒಂದು ಕಡೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಕೊತಾ ಇದ್ದೀನಿ. ಇವಾಗ ಒಂದು ಕಡೆ ಪಾಕ ಕೂಡ ಇಟ್ಟಿದ್ದೀನಿ. ಪಾಕ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ, ಹಾಗಾಗಿ ಇವಾಗ 1-2 ಏಲಕ್ಕಿನ ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಂದರೆ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಏಲಕ್ಕಿ 2 ಹಾಕ್ಕೊತಾ ಇದ್ದೀನಿ. ಹಾಗೆ ಇವಾಗ ಎಣ್ಣೆ ಕೂಡ ಕಾದಿದೆ, ಅಷ್ಟರಲ್ಲಿ ಕರೆಂಟು ಕೂಡ ಹೋಯಿತು. ಹಾಗಾಗಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆನಲ್ಲ ಫೋನ್ ಸಹಾಯದಿಂದ ಇವಾಗ ಒಂದೊಂದೇ ಉಂಡೆನ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಹೋದ ಸತಿ ಮಾಡಬೇಕಾದ್ರೆ ಬ್ರೆಡ್ ಚೆನ್ನಾಗಿರಲಿಲ್ಲ, ಹುಳಿ ಬಂದುಬಿಟ್ಟಿತ್ತು, ಆವಾಗ ಜಾಮೂನು ಒಟ್ಕೊಬಿಟ್ಟಿತ್ತು, ಅಂದರೆ ಎಣ್ಣೆಲೇ ಇದಾಗಿಬಿಟ್ಟಿತ್ತು. ಈ ಸತಿ ನೀಟಾಗಿ ಬಂದಿತ್ತು. ಬ್ರೆಡ್ ಅಂತೂ ಚೆನ್ನಾಗಿತ್ತು, ಫ್ರೆಶ್ ಬ್ರೆಡ್ಡು, ಹಾಗಾಗಿ ನೀಟಾಗಿ ಬಂದಿದೆ ನೋಡಿ. ಇವಾಗ ಮತ್ತೆ ಅಂದರೆ ಜಾಸ್ತಿ ಸ್ವಲ್ಪ ದೊಡ್ಡ ಉಂಡೆನೇ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಒಂದು 15 ಉಂಡೆ ಏನೋ ಬಂದಿತ್ತು. 15 ಏನೋ ಅಷ್ಟೊಂದು ಬಂದಿರಲಿಲ್ಲ. ಅಂದರೆ ಎಣ್ಣೆಲಿ ಕರೆದ ತಕ್ಷಣ 2 ಮಕ್ಕಳೇ ತಿಂದ್ಬಿಟ್ರು, ಸೋನಿ ಮತ್ತು ಲಸು ಹೆಂಗಿರುತ್ತೆ ಅಂದ್ಬಿಟ್ಟು. ಹಾಗೆ ನೋಡಿ 2 ಕೂಡ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಕುಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಸಕ್ಕರೆ ಪಾಕದಲ್ಲಿ ಇವಾಗ ಹಾಕ್ಕೊತಾ ಇದ್ದೀನಿ. ಅಂದರೆ ಸಕ್ಕರೆ ಪಾಕ ಒಂದು ಸ್ವಲ್ಪ ಒಂದೆಳೆನಾದರೂ ಬರಬೇಕು, ಅಷ್ಟು ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು. ಹಾಗೆ ಒಂದು ಸೈಡು ಜಾಮೂನು ಉಂಡೆಗಳು ಕೂಡ ರೆಡಿ ಆಯಿತು. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕ ಚೆನ್ನಾಗಿ ಕುದಿಬೇಕು. ಹಾಗಾಗಿ ಇವಾಗ ನೋಡ್ತಾ ಇದ್ದೀನಿ, 1 ಎಳೆ ಪಾಕ 2 ಎಳೆ ಪಾಕ ಅಂತ ಹೇಳ್ತೀವಲ್ಲ ಅದು ಬಂದರೆ ಸಾಕು, ಜಾಸ್ತಿ ಏನು ಬರೋದಿಲ್ಲ. ಒಂದು 2 ಎಳೆ ಪಾಕ ಬಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಪಾಕನ ಕುದಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಜಾಮೂನು ಕೂಡ ರೆಡಿ ಆಯಿತು. ಅದನ್ನು ತೆಗೆದ್ಬಿಟ್ಟು ಇವಾಗ ಇನ್ನೇನು ಸಕ್ಕರೆ ಪಾಕ ಮುಗ್ದಾದ್ಮೇಲೆ ಜಾಮೂನು ಉಂಡೆನ ಹಾಕೋದೇನೆ ನೋಡಿ. ಇವಾಗ ಜಾಮೂನು ಉಂಡೆಗಳ
ಉಂಡೆ ಕೂಡ ರೆಡಿಯಾಗಿದೆ. ಇವಾಗ ಅದನ್ನು ಎಣ್ಣೆಯಿಂದ ತೆಗುತ್ತಾ ಇದ್ದೀನಿ ನೋಡಿ. ಇಷ್ಟ ಆಗಿದೆ. ಅಂದರೆ ಫಸ್ಟು ತೆಗ್ದಾಗಲೇ ಮಕ್ಕಳು ಇಬ್ಬರು ಕೂಡ ಒಂದೊಂದು ಎತ್ಕೊಂಡು ತಿಂದೇ ಬಿಟ್ಟರು ಹಾಗೇನೆ. ಇವಾಗ ಪಾಕದಲ್ಲಿ ಇವಾಗ ಸ್ವಲ್ಪ ಅಂದರೆ ಬಿಸಿ ಸ್ವಲ್ಪ ಕಮ್ಮಿ ಆದಮೇಲೆ ಸಕ್ಕರೆ ಪಾಕದಲ್ಲಿ ಇವಾಗ ಜಾಮೂನು ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ಅದು ಪೂರ್ತಿ ತಣ್ಣಗಾದ್ಮೇಲೆ ಹಾಕಿದ್ರೆ ಅದು ಸಕ್ಕರೆ ಪಾಕ ಅಷ್ಟು ಇಟ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೊಂಡಿದ್ದೀನಿ. ನೋಡಿ ಜಾಮೂನು ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನು ಉಂಡೆ ಕೂಡ. ಜಾಮೂನು ಪೌಡ್ರ್ ಇಲ್ಲದೇ ನಾವು ಮನೆಯಲ್ಲಿ ಉಳಿದಿರೋವಂಥ ಬನ್ನಿಂದ ನಾವು ಜಾಮೂನ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಇವರು ಕೂಡ ಅತ್ತೆ, ಸೋನಿ, ಲಸ್ಸು ಇಬ್ಬರು ಕೂಡ 3 ಜನನೂ ಕೂಡ ಆಟ ಆಡ್ತಾಯಿದ್ರು ರಗ್ಗೆಲ್ಲ ಹೊತ್ಕೊಂಡು. ಅಂದರೆ ಬೇಸಿಗೆಗಾಲ ಆಗಿರೋದ್ರಿಂದ ಫುಲ್ ಸೆಕೆ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಹೊರಗಡೆ ಸ್ವಲ್ಪ ಕೂತ್ಕೊಂಡಿರ್ತಾರೆ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಲಾಗು. ಬೆಳಗ್ಗೆ ಅಂದರೆ ನಿನ್ನೆ ಸಾಯಂಕಾಲ ಹಲಸಿನಹಣ್ಣಿಂದ ಮುಸ್ಕಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆನಲ್ಲ, ಬೆಳಗ್ಗೆ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡಿ ಹೋಗ್ಬಿಡೋಣ ಅಂದ್ಬಿಟ್ಟು ಫಸ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡೋಕ್ಕಂತೂ ಫುಲ್ ಸಾಹಸನೇ ಆಗಿಬಿಡುತ್ತೆ. ಮಿಸ್ ಆದರೆ ಸ್ವಲ್ಪ ಇದಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕಟ್ ಮಾಡೋಕ್ಕೆ. ಹಾಗಾಗಿ ಕಟ್ ಮಾಡಿ ಇಟ್ಬಿಟ್ಟು ಹೋಗೋಣ, ನೆಕ್ಸ್ಟು ಬಂದು ಸಾಂಬಾರು ಮಾಡೋಣ. ಅಂದರೆ ಇವತ್ತು ಸ್ವಲ್ಪ ಪೂಜೆನೇ ಮಾಡ್ಕೊಳ್ಳೋಣ. ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಯವರದ ವರ್ಧಂತಿ ಇರೋದ್ರಿಂದ ಸ್ವಲ್ಪ ಮನೆಯಲ್ಲೇ ಪೂಜೆ ಮಾಡೋಣ. ಅಂದರೆ ಫೋಟೋ ಇಲ್ಲ ಆದರೂ ಕೂಡ ಮನೆಯಲ್ಲೇ ಪೂಜೆ ಮಾಡೋಣ ಹಾಗೇನೆ ಅಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ಬೇಗನೆ ಎದ್ದಿದ್ದೆ 5:30ಗೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಇಟ್ಕೊತಾ ಇದ್ದೀನಿ. ಈ ಹಲಸಿನ ಹಣ್ಣು ಮುಸ್ಕಿರುತ್ತಲ್ಲ ಅದ್ರ ಒಳಗಡೆ ದಿಂಡಿ ಇರುತ್ತಲ್ಲ ಅದನ್ನು ತೆಗೆದುಬಿಡಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿ, ಅಂದರೆ ಸ್ವಲ್ಪ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲ್ಲ, ಸುಮ್ಮನೆ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಆ ಥರ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಫಸ್ಟ್ ಇದನ್ನು ಕಟ್ ಮಾಡಿಬಿಟ್ರೆ ಆಮೇಲೆ ಕರೆಂಟ್ ಕೂಡ ಹೋಗ್ತಾ ಇರುತ್ತೆ ಹಳ್ಳಿ ಕಡೆ ತುಂಬಾ ಇದು. ಹಾಗಾಗಿ ಇವಾಗ ಕಟ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಹೋಗಿ ಪೂಜೆಗೆ ರೆಡಿ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇವಾಗ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಳಗಡೆ ದಿನ ತಿನ್ನಬಾರ್ದು, ಹಾಗಾಗಿ ತೆಗಿತಾ ಇದ್ದೀನಿ. ನೋಡಿ ಅದೆಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಇನ್ನು ಅರ್ಧ ಹೋಳಷ್ಟು ಅದನ್ನು ಹಾಗೆ ಎತ್ತಿಕ್ಬಿಡೋಣ. ಅಂದರೆ ಫುಲ್ ಕಟ್ ಮಾಡ್ತೀನಿ, ಅದನ್ನು ಚಿಕ್ಕದಾಗಿ ಸಣ್ಣ ಪೀಸ್ ಕಟ್ ಮಾಡಿಬಿಟ್ಟು, ಅಂದರೆ ಅದಕ್ಕೆ ಸಾಂಬಾರಿಗೆ ಯೂಸ್ ಮಾಡಲ್ಲ, ನಮ್ಮ ಮನೆಯವರು ಕಬಾಬ್ ಮಾಡ್ತೀನಿ ಅಂದರು. ಹಾಗಾಗಿ ಕಟ್ ಮಾಡಿ ಸಪ್ರೇಟ್ ಇಟ್ಬಿಡೋಣ ಅಂದ್ಬಿಟ್ಟು ಚಿಕ್ಕದಾಗೂ ಕೂಡ ಕಟ್ ಮಾಡಿಕೊಂಡು ಹಾಗೆ ಸಾಂಬಾರಿಗೂ ಕೂಡ ಕಟ್ ಮಾಡಿ ಇಕ್ತಾಯಿದ್ದೀನಿ. ಇದು ಬಸ್ಸಾರು ಮಾಡ್ತಾರೆ, ಪಲ್ಯ ತುಂಬ ಥರದ್ದು ಮಾಡ್ತಾರೆ. ನಾನಿವತ್ತು ಸಾಂಬಾರು ಅಷ್ಟೇ ಮಾಡ್ಕೊತಾ ಇರೋದು. ಇನ್ನೊಂದು ದಿವಸ ಬಸ್ಸಾರು ಮತ್ತು ಇದು ಮಾಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ಪಲ್ಯ ಥರ. ಇವಾಗ ಸಾಂಬಾರು ಮತ್ತು ಕಬಾಬ್ಗೆ ಅಂದ್ಬಿಟ್ಟು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಪಾತ್ರೆಯಲ್ಲಿ ಇರೋದು ಸಾಂಬಾರಿಗೆ ಮತ್ತು ಈ ಸಣ್ಣ ಪಾತ್ರೆಯಲ್ಲಿ ಇರೋದು ಕಬಾಬ್ಗೆ ಅಂದ್ಬಿಟ್ಟು 2 ಎತ್ತಿಕ್ಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬಟಾಣಿ ಕಾಳು ಕೂಡ ನೆನೆ ಹಾಕಿದ್ದೆ, ಅದನ್ನು ಹಾಕ್ಕೊಂಡು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದು ಕೂಡ ಇಷ್ಟು ರುಬ್ಕೊಳ್ಳೋಕೆ ತೊಗೊಂಡಿದ್ದೀನಿ, ಮತ್ತು ಇನ್ನಷ್ಟು ರುಬ್ಕೊಳ್ಳೋಕ್ಕೆ ಮರ್ತೇ ಹೋಗಿದ್ದೀನಿ. ಹಾಗೆ ಸ್ನಾನ ಮಾಡಿ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡಿಕೊಂಡೆ. ಅಂದರೆ ಮಾಮೂಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ತುರ್ಕೊಂಡಿರುವಂಥ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸನ್ನ ಹಾಕಿ ರುಬ್ಕೊಂಡಿದ್ದೀನಿ. ಅದು ತೋರ್ಸೋಕ್ಕಾಗಲಿಲ್ಲ, ಅಂದರೆ ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಆದರೆ ಅದು ವೀಡಿಯೋನೂ ಆಗಿರಲಿಲ್ಲ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ. ಹಾಗೆ ರುಬ್ಕೊಂಡಿರೋ ಮಿಶ್ರಣನ ಹಾಕ್ಕೊಂಡು ಇವಾಗ ಹಲಸಿನ ಹಣ್ಣು ಮುಸ್ಕು ಮತ್ತು ಬಟಾಣಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಕುದಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಇದಕ್ಕೆ ಮುದ್ದೆ ಒಳ್ಳೆ ಕಾಂಬಿನೇಷನು, ಆದರೆ ಮುದ್ದೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿಬಿಡುತ್ತೆ. ಅಂದರೆ ಇವತ್ತು ಸಂಘದ ಹತ್ರ ಹೋಗಬೇಕಾಗಿತ್ತು, ಹಾಗಾಗಿ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟೇ ಆಗೋಯಿತು. ಹಾಗಾಗಿ ಮುದ್ದೆ ಬೇಡ ಅಂದ್ಬಿಟ್ಟು ಬರೀ ಅನ್ನನೇ ಮಾಡಿಕೊಂಡೆ. ಸಾಂಬಾರು ಕೂಡ ರೆಡಿ ಆಗುತ್ತೆ, ಇನ್ನೇನು 2 ವಿಷಲ್ ಹೊಡೆದ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಬೇಗ ಲೇಟಾಗುತ್ತೆ ಅಂದರೆ ಗೊತ್ತೇ ಆಗಲ್ಲ. ಇದು ನೀರಿಡ್ದು ಮನೆ ಕೆಲಸ, ಆ ಕೆಲಸ, ಈ ಕೆಲಸ. ಹಳ್ಳಿ ಕಡೆ ಹಾಗೇ ನಾವು ಊಟ ಮಾಡೋಷ್ಟ್ರಾಗೆ 12 ಗಂಟೆ 1 ಗಂಟೆ ಆಗಿರುತ್ತೆ. ಅಂದರೆ ಮಧ್ಯಾಹ್ನದ ಊಟ ಕೂಡ ಸೇರಿಸ್ಕೊಂಡು ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಸೇರಿಸ್ಕೊಂಡು 12 ಗಂಟೆಗೆ 1 ಗಂಟೆಗೆ ಈ ಥರ ಊಟ ಮಾಡೋದಾಗಿರುತ್ತೆ. ಅನ್ನನ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ, ಹಾಗಾಗಿ ಇವಾಗ ಸಾಂಬಾರು ಮಾಡಿದ್ರೆ ಮುಗ್ದೋಗುತ್ತೆ. ಹಾಗೆ ಸೋನಿಗೂ ಸ್ವಲ್ಪ ಹುಷಾರಿಲ್ಲದೆ ಕಾರಣ ಅಂದರೆ ಜ್ವರ ಬಂದುಬಿಟ್ಟಿದೆ. ಮಕ್ಕಳಿಗೆ ಹೇಗೆ ನೋಡಿಕೊಂಡ್ರು ಕೂಡ ಬೇಗನೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಇವಾಗ ಏನಾಗುತ್ತೋ ಏನೋ ಅನ್ಸುತ್ತೆ, ತಲೆ ಬಿಸಿ ಆಗಿಬಿಡುತ್ತೆ. ಎಷ್ಟೇ ನೀಟಾಗಿ ಏನು ಕೊಟ್ಟದೇನೆ ತಿನ್ನಿಸಿದ್ರು ಕೂಡ ಬೇಕ್ರಿ ಐಟಮ್ ಕೂಡ ಇವಾಗ ಕಮ್ಮಿನೇ ಮಾಡ್ತಾಯಿದ್ದೀವಿ. ಆದರೂ ಕೂಡ ಇಷ್ಟು ಬೇಗನೆ ಒಂಥರ ವಾಮಿಂಟು ಆ ಥರ ಏನಿಲ್ಲ, ಬರೀ ಜ್ವರ. ಫುಲ್ ಕಣ್ಣು ನೋಡೋಕ್ಕಾಗಲ್ಲ ಅವಳದು, ಫುಲ್ ಇದಾಗಿಬಿಟ್ಟಿದ್ದಾಳೆ ವೀಕ್ ಥರ. ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಇವಾಗ ಮಧ್ಯಾಹ್ನಕ್ಕೆ ಅಮ್ಮ ನನಗೆ ಪಾಯಸ ಮಾಡಿಕೊಡು ಅಂತ ಕೇಳಿದ್ದು, ಹಾಗಾಗಿ ಪಾಯಸ ಮಾಡಿಕೊಡೋಣ ಅಂದ್ಬಿಟ್ಟು ಪಾಯಸಕ್ಕೆ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಅಕ್ಕಿ ಪಾಯಸ ಅಂದ್ರೇ ಜಾಸ್ತಿ ತಿನ್ನೋದು, ಹಾಗಾಗಿ ನಾನು ಯಾವಾಗಲೂ ಕೂಡ ಅಕ್ಕಿ ಪಾಯಸನೇ. ಇನ್ನು ಶಾವಿಗೆ ಪಾಯಸ ಮಾಡೋದು ಅಪರೂಪ. ಅಂದರೆ ಶಾವಿಗೆ ಪಾಯಸನ ಯಾರೂ ಕೂಡ ಇಷ್ಟಪಟ್ಟು ತಿನ್ನಲ್ಲ. ಅಕ್ಕಿ ಪಾಯಸ ಇದ್ದರೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು ಅಕ್ಕಿ ಪಾಯಸನೇ ಮಾಡಿಕೊಟ್ಟೆ.
ಅದನ್ನು ಕೂಡ ತಿನ್ನಲಿಲ್ಲ. ಸುಮ್ಮನೆ ಅದು ತಿಂತೀನಿ, ಇದು ತಿಂತೀನಿ ಅಂತ ಹೇಳೋದು. ಯಾವುದೂ ಕೂಡ ಅವಳಿಗೆ ಊಟ ಸೇರ್ತಾ ಇಲ್ಲ. ಹಾಗೆ ನಾನು ಇವಾಗ ಸಂಘದಿಂದ ಬಂದು ಅವಳಿಗೆ ಪಾಯಸ ಮಾಡಿಕೊಟ್ಬಿಟ್ಟು ನಾನು ಕೂಡ ಇವಾಗ ಅನ್ನ ಮತ್ತು ಸಾಂಬಾರನ್ನ ತಿಂದೆ. ಸಾಂಬಾರು ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು. ಹಾಗೆ ಸ್ವಲ್ಪ ಸಾಸಿವೆ ಗಿಡ ಇತ್ತಲ್ಲ, ಅದನ್ನೆಲ್ಲ ಇವಾಗ ಅತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬ ಒಣಗಿತ್ತು. ಸಾಸಿವೆ ಕೂಡ ಚೆನ್ನಾಗಿ ಬಿಟ್ಕೊತಾ ಇದ್ದು. ನೋಡಿ ಎಷ್ಟು ಎರಡೇ ಗಿಡದಲ್ಲಿ ಒಂದು 10 ರೂಪಾಯಿಗೆ ಸಿಗುವಷ್ಟು ಸಾಸಿವೆ ಸಿಕ್ಕಿತ್ತು. ಮುಂಚೆ ಎಲ್ಲ ನಮ್ಮ ಅತ್ತೆಯವರು ತುಂಬ ಸಾಸಿವೆ ಗಿಡನ ಹಾಕ್ತಾಯಿದ್ರಂತೆ. ಈ ರಾಗಿ ಚೆಲ್ಲಬೇಕಾದ್ರೆ ಒಂದು ಮುಡಿ ಒಂದು ಹಿಡಿಯಷ್ಟು ಸಾಸಿವೆನ ಹಾಕ್ಕೊಬಿಟ್ಟು ರಾಗಿಲಿ ಚೆಲ್ಲೋದ್ರಿಂದ ಒಂದು 20 ಸೇರು 30 ಸೇರಷ್ಟು ರಾಗಿ ಅಂದರೆ ಸಾಸಿವೆ ಆಗ್ತಾಯಿತ್ತಂತೆ. ಅವಾಗೆಲ್ಲ ಮಾರ್ತಿದ್ರು. ಇವಾಗಲೇ ದುಡ್ಡು ಕೊಡ್ತಾರದು ಯಾರೂ ಹಾಕಲ್ಲ. ನಾವು ಹಾಕಬೇಕು ರಾಗಿ ಚೆಲ್ಲಬೇಕಾದ್ರೆ ಒಂದು ಮುಡಿಯಷ್ಟು ಹಾಕ್ಬಿಟ್ಟು ಚೆಲ್ಬಿಟ್ರೆ ಸಾಸಿವೆ ನಾವೇ ಮಾರ್ಬೋದು. ಇವಾಗಂತೂ 10 ರೂಪಾಯಿಗೆ ಇಷ್ಟಿಷ್ಟೇ ಕೊಟ್ಟಿರ್ತಾರೆ. ಆವಾಗ ನಾವೇ ಬೆಳೀತಾ ಇದ್ವು ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಅತ್ತೆ ಕೂಡ ಸಾಸಿವೆನ ಕ್ಲೀನ್ ಮಾಡ್ತಾಯಿದ್ರು. ಸೇಮ್ ರಾಗಿ ಥರನೇ ಕಾಣಿಸ್ತಾ ಇತ್ತು ಸಾಸಿವೆ ಅಂತೂ. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಹಸು ಅಂತೂ ಫುಲ್ ಇದು ಮಾಡ್ತಿದ್ದ. ಅವನ್ನ ನಾನು ಕೂರಿಸ್ಕೊಂಡು ಅತ್ತೆ ಕ್ಲೀನ್ ಮಾಡ್ತಿದ್ರು. ಅಂದರೆ ಅವನ್ನ ಹಾಗೆ ಬಿಟ್ಬಿಟ್ರೆ ಎಲ್ಲ ಚೆಲ್ಬಿಡ್ತಿದ್ದ. ನೋಡಿ ಇಷ್ಟಾಗಿದೆ ಎರಡೇ ಗಿಡದಲ್ಲಿ. ಅಂದರೆ 2 ಗಿಡ ಅಲ್ಲ, ಅದು ಒಂದೇ ಗಿಡ. ಅದು 2 ಕೊಂಬೆ ಥರ ಬಂದುಬಿಟ್ಟಿದೆ ಅಷ್ಟೇ. ಒಂದು ಸಾಸಿವೆಗೆ ಇಷ್ಟು ಸಾಸಿವೆ ಆಗಿದೆ. ನಾವು ಒಂದು ಸಾಸಿವೆನ ಆ ಕಡೆ ಈ ಕಡೆ ಬಿಸಾಕ್ಬಿಡ್ತೀವಿ. ನೋಡಿ ಎಷ್ಟು ಅಂದರೆ ಒಂದು ವಾರ ಮ್ಯಾನೇಜ್ ಮಾಡ್ಬೋದು ಅಷ್ಟು ಸಾಸಿವೆ ಆಗಿದೆ. ಇದನ್ನೆಲ್ಲ ನೀಟಾಗಿ ಈ ಥರ ಉಜ್ಜಿ ಕ್ಲೀನ್ ಮಾಡ್ಕೊತಾರೆ. ಅವಾಗೆಲ್ಲ ಈ ಕಣ್ಣದಲ್ಲೆಲ್ಲ ಇದ್ರಲ್ಲಿ ಬಡಿದ್ಬಿಟ್ಟು ಸಾಸಿವೆನ ತೆಗಿತಾ ಇದ್ರಂತೆ. ನೋಡಿ ಎಷ್ಟು ಸಾಸಿವೆ ಆಗಿದೆ. ಒಂದು ಸಾಸಿವೆಯಿಂದ ಎಷ್ಟು ಸಾಸಿವೆ ಆಗಿದೆ. ಅದನ್ನು ಇವಾಗ ಹಾಕೋದು ಸ್ವಲ್ಪ ಕಮ್ಮಿನೇ. ಮುಂದೆ ನಾವು ಹಾಕಬೇಕು ಅಂದ್ಕೊಂಡಿದ್ದೀವಿ ಎರೆಹೊಲದಲ್ಲಿ. ನೋಡೋಣ ನಾವು ರಾಗಿ ಚೀಲನ ಹೇಗೆ ಜೋಡಿಸ್ಕೊತೀವೋ ನಾವು ಆವಾಗ ಸಾಸಿವೆನ ಹಾಕಿ ಜೋಡಿಸ್ತಾ ಇದ್ವು ಅಂತ ಹೇಳ್ತಾಯಿದ್ರು ಅತ್ತೆ. ಇವಾಗೆಲ್ಲ ಸಾಸಿವೆ 10 ರೂಪಾಯಿಗೆಲ್ಲ ಇಷ್ಟಿಷ್ಟೇ ಕೊಡ್ತಾರೆ. ನಾವೇ ಈ ಥರ ಒಂದೊಂದು ಗಿಡನ ಹಾಕ್ಕೊಂಡ್ರೆ ಎಷ್ಟೋ ಬೆಸ್ಟು. ನಾವೇ ಸಾಸಿವೆನ ಇದು ಮಾಡ್ಕೋಬೋದು. ನೋಡಿ ಇಷ್ಟು ಸಾಸಿವೆ ಆಗಿದೆ. ಒಂದೇ ಒಂದು ಸಾಸಿವೆ ಕಾಳಿಂದ ಇಷ್ಟು ಸಾಸಿವೆ ಆಗಿದೆ. ನೋಡೋಕೊಳ್ಳೆ ರಾಗಿ ಥರ ಕಾಣಿಸ್ತಾ ಇದೆ. ಅಂದರೆ ಇದು ಹೊಸ ಸಾಸಿವೆ ಅಲ್ಲ, ಹಾಗಾಗಿ ಅದು ಈ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ